ಅಂತಿರೋ ಕುತೂಹಲ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಸತತ ಸೋಲು ವೈಫಲ್ಯಕ್ಕೆ ಕಾರಣ ಬಿಚ್ಚಿಟ್ಟಿದ್ದಾರೆ ರಾಹುಲ್ ಗಾಂಧಿ. ದಲಿತ ಹಿಂದುಳಿದ ಆದಿವಾಸಿಗಳನ್ನ ಕಡೆಗಣಿಸಿದ್ದೇ ಕಾರಣ. ದಲಿತ ಹಿಂದುಳಿದ ವರ್ಗಗಳ ಕಡೆಗಣನೆಯನ್ನ ರಾಹುಲ್ ಗಾಂಧಿ ಒಪ್ಪಿಕೊಂಡಿದ್ದಾರೆ. ವಂಚಿತ ಸಮಾಜದ ಸಂವಾದದಲ್ಲಿ ರಾಹುಲ್ ಗಾಂಧಿ ಈ ಮಾತು ಹೇಳಿದ್ದು ಕಳೆದ 10-15 ವರ್ಷದಲ್ಲಿ ದಲಿತರ ವಿಶ್ವಾಸ ಉಳಿಸಿಕೊಳ್ಳಲಿಲ್ಲ. ಹೀಗಾಗಿ ಆರ್ಎಸ್ಎಸ್ಗೆ ಅಧಿಕಾರ ಸಿಗುವಂತಾಯಿತು. 1990ರ ಕಾಲದಲ್ಲಿ ದಲಿತ ಹಿಂದುಳಿದವರನ್ನ ಕಡೆಗಣಿಸಲಾಯಿತು. ನಾನು ಸುಳ್ಳು ಹೇಳಲ್ಲ, ಸತ್ಯಾಂಶ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಂತರಿಕ ಕ್ರಾಂತಿಯಾಗಬೇಕು ಅಂದಿದ್ದಾರೆ. मगर मैं ये भी कह सकता हूं, और मैं कांग्रेस पार्टी का सिपाही हूं, मैं ये भी कह सकता हूं कि पिछले 10-15 साल में कांग्रेस पार्टी को जो करना था वो नहीं किया. मैं अगर ये नहीं कहूं आपसे तो मैं आपसे झूठ कह रहा हूं, और मुझे झूठ कहना अच्छा नहीं लगता है. ये रियलिटी है, ये रियलिटी है. अगर कांग्रेस पार्टी दलितों की, पिछड़ों की, अति पिछड़ों की, वही तो बोल रहा हूं, तो अगर हमने आपकी कॉन्फिडेंस मेंटेन की होती कभी भी आरएसएस पावर में नहीं आ सकती थी. मैं ये कह सकता हूं कि जो आपने बात बोली, इंदिरा गांधी जी के टाइम फुल कॉन्फिडेंस मेंटेन थी. दलित, आदिवासी, माइनॉरिटी, अति पिछड़ा, ये सब जानते थे कि इंदिरा गांधी जी लड़ जाएंगी, मर जाएंगी उनके लिए. 1990s के बाद कमी आई थी, वो तो मुझे दिख रहा है. अब नाम तो नहीं लेंगे, बट ये रियलिटी है, और इस रियलिटी को कांग्रेस पार्टी को एक्सेप्ट करना पड़ेगा. अब इसका मतलब क्या है? इसका मतलब है कि कांग्रेस पार्टी में पहले इंटरनल रेवोल्यूशन आना पड़ेगा, जिसमें हम आप लोगों को अंदर डालें. ಇನ್ನು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಕೊರತೆಯನ್ನ ಬಿಚ್ಚಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಕಾಂಗ್ರೆಸ್ನ ಸಮಸ್ಯೆ ಅಂದ್ರೆ ಒಗ್ಗಟ್ಟಿಲ್ಲದೆ ಇರೋದು. ಕಾಂಗ್ರೆಸ್ನಲ್ಲಿ ನಾವೇ ಬೇರೆ ಬೇರೆಯಾಗಿದ್ದೀವಿ, ನಾವೆಲ್ಲ ಒಗ್ಗಟ್ಟಾದ ದಿನ ಅವರೆಲ್ಲ ಓಡ್ ಹೋಗ್ತಾರೆ, ಆರ್ಎಸ್ಎಸ್ ಬಿಜೆಪಿ ಓಡ್ ಹೋಗ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. जिस दिन ये, मैं आपको बता रहा हूं, आपको कॉन्फिडेंट रहना चाहिए. ये कुछ नहीं कर सकते हमारा, ये बीजेपी वाले इनकी बस की नहीं है. ये देश को नहीं चला सकते. ये फ्रॉड है, पूरे फ्रॉड है, टोटल फ्रॉड है. ये मैं बता रहा हूं आपको. ये प्रॉब्लम क्या है कि हम लोगों में यूनिटी नहीं है, हम लोग बटे हुए हैं. जिस दिन हम लोग एक हो गए ना, ये भाग जाएंगे. पंजाब में हमारा एक कार्यकर्ता एक दिन मुझसे मिला, कहता है राहुल जी, आप जिस दिन ये कांग्रेस पार्टी की जो ओरिजिनल बेस है, जिस दिन ये एक हो गई ना, ये सब आरएसएस वाले भागेंगे, यहां से भागेंगे, ये रुकेंगे भी नहीं, भाग जाएंगे. ये थोड़ा सा यूनिटी पे काम करना है. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಶುದ್ಧೀಕರಣ ನನ್ನಿಂದ ಸಾಧ್ಯವಿಲ್ಲ ಅಂತ ರಾಹುಲ್ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಶುದ್ಧೀಕರಣ ಪ್ರಧಾನಿ ನರೇಂದ್ರ ಮೋದಿ ಮಾಡ್ತಾರೆ. ಇಡಿ, ಸಿಬಿಐ ಭಯದಲ್ಲಿ ಹಲವರು ಪಕ್ಷ ಬಿಟ್ಟು ಓಡ್ತಿದ್ದಾರೆ. ನಾನು ಓಡ್ ಹೋಗೋರಿಗೆ ಹೋಗಿ ಅಂತಿದ್ದೇನೆ, ನನಗೆ ಪ್ರಾಮಾಣಿಕವಾಗಿ ಇರುವವರು ಬೇಕು ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಪಕ್ಷ ಬಿಡುವವರಿಗೆ ವ್ಯಂಗ್ಯವಾಗಿ ರಾಹುಲ್ ಗಾಂಧಿ ಟಾಂಗ್ ಕೊಟ್ಟಿದ್ದಾರೆ. ईडी, सीबीआई भाग जाते हैं. मैं कहता हूं भागो भैया, मुझे नहीं चाहिए. जाओ, महल बचाओ, जान बचाओ अपनी, मुझे कोई फर्क नहीं पड़ता. मुझे तो अपनी मैनेजमेंट टीम चाहिए. अच्छा, जब मैं ये कांग्रेस के राजनेताओं को कहता हूं, उनको बात अच्छी नहीं लगती, कहते यार, तो मैं ट्रेनिंग थोड़ी देता हूं, हम लोग ट्रेनिंग थोड़ी देते हैं, मोदी जी ट्रेनिंग दे रहे हैं. सफाई कांग्रेस पार्टी की हम नहीं कर सकते, सफाई कांग्रेस पार्टी की मोदी कर सकता है. और हमारा काम, जब मतलब लोग दौड़ रहे हैं उस साइड, तो हमारा काम दरवाजे खोलने का. ये जो सच्चे मैनेजर्स हैं आ जाए अंदर, तो ये चल रहा है आजकल. ईडी
ಪ್ರಶಾಂತ್ ನಾತು ಮತ್ತೊಂದು ಸಲ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಹುಲ್ ಗಾಂಧಿ ಏನ್ ಹೇಳಕ್ ಹೊರಟಿದ್ದಾರೆ? ನೋಡಿ, ರಾಹುಲ್ ಗಾಂಧಿ ಕೆಲ ಸತ್ಯವನ್ನು ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಕಳೆದ 20 ವರ್ಷಗಳಲ್ಲಿ ಕಾಂಗ್ರೆಸ್ಸನ್ನು ನಡೆಸಿದವ್ರು ಯಾರು? 1998ರಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಬಂದರು. ಸರಿ, 91ರಿಂದ 98ರವರೆಗೆ PV ನರಸಿಂಹರಾಯರು, ನಂತರ ಸೀತಾರಾಮ್ ಕೇಸರಿ ಇದ್ದರು. 98ರ ನಂತರ ಇತ್ತೀಚಿನವರೆಗೂ ಕೂಡ ಕಾಂಗ್ರೆಸ್ನ ಮುನ್ನಡೆಸಿದವ್ರು ಯಾರು? ಸ್ವತಃ ರಾಹುಲ್ ಗಾಂಧಿಯವರ ತಾಯಿ ಸೋನಿಯಾ ಗಾಂಧಿ. ಹಾಗಿರುವಾಗ ರಾಹುಲ್ ಗಾಂಧಿ ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. 2004ರಿಂದ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಸಂಸದರಾಗಿದ್ದಾರೆ. ರಾಹುಲ್ ಗಾಂಧಿ ಕಾಂಗ್ರೆಸ್ನ ಅಧ್ಯಕ್ಷರೂ ಕೂಡ ಆಗಿದ್ದರು. ಈಗ ಅವರು ಇಲ್ಲ ನಮ್ಮಿಂದ ತಪ್ಪುಗಳಾಗಿವೆ ಅಂತಕ್ಕಂಥದ್ರೆ ಕ್ಯಾಂಡಿಡ್ ಆಯ್ತಪ್ಪ ಒಪ್ಕೊಳ್ತಾ ಇದ್ದಾರೆ ತಪ್ಪನ್ನು ಅಂತಕ್ಕಂಥದ್ದನ್ನು ಇಟ್ಕೊಂಡ್ರು ಕೂಡ. ನೋಡಿ, ಯಾಕೆ ಕಾಂಗ್ರೆಸ್ ಈ ದೇಶದಲ್ಲಿ ಅಧಿಕಾರವನ್ನು ಕಳ್ಕೊಳ್ತು? ಯಾವಾಗ 89ರಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ಆಂದೋಲನಗಳು ಭಾರತದಲ್ಲಿ ಶುರುವಾದವು. ಒಂದು ಮಂಡಲ್ ಚಳುವಳಿ, ಇನ್ನೊಂದು ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಥವಾ ಕಮಂಡಲ ಚಳುವಳಿಗೆ ಪ್ರತಿಕ್ರಿಯೆಯಾಗಿ ಮಂಡಲ್ ಚಳುವಳಿ. ಈ 2 ಚಳುವಳಿಗಳು 89ರಲ್ಲಿ ಶುರುವಾದವು. ಆ 89ರ ಮಂಡಲ್ ಕಮಂಡಲ್ನಲ್ಲಿ ಕಾಂಗ್ರೆಸ್ ಉತ್ತರ ಪ್ರದೇಶದಿಂದ ಸಫಾಯ ಆಯಿತು, ಕಾಂಗ್ರೆಸ್ ಬಿಹಾರದಿಂದ ಸಫಾಯ ಆಯಿತು, ಕಾಂಗ್ರೆಸ್ ಬಹುತೇಕ ಮಧ್ಯಪ್ರದೇಶದಲ್ಲಿ ಕಳೆದ 22 ವರ್ಷಗಳಿಂದ ಅಧಿಕಾರದಲ್ಲಿಲ್ಲ. ಕಾಂಗ್ರೆಸ್ ಗುಜರಾತ್ನಲ್ಲಿ 1995ರಿಂದ ಮಾಧವ್ ಸಿಂಗ್ ಸೋಲಂಕಿ ಹೋದ ನಂತರ ವಘೇಲಾರನ್ನು ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡಿದ್ದು ಬಿಟ್ಟರೆ ಕಾಂಗ್ರೆಸ್ ಎಂದೂ ಕೂಡ 95ರಿಂದ ಗುಜರಾತ್ನಲ್ಲಿ ಅಧಿಕಾರಕ್ಕೆ ಬರಲಿಲ್ಲ. ಯಾಕೆ ಅಧಿಕಾರವನ್ನು ಕಳ್ಕೊಳ್ತು ಅಂತಂದರೆ, ಯಾವಾಗ ಮಂಡಲ್ ಚಳುವಳಿ ಶುರುವಾಯಿತು, ಉತ್ತರ ಪ್ರದೇಶದಲ್ಲಿ ಒಂದು ಕಡೆ ಮುಲಾಯಂ ಸಿಂಗ್ ಯಾದವ್ ಬೆಳೆದ್ರು, ಇನ್ನೊಂದು ಕಡೆ ಕಾನ್ಶಿರಾಮ್ ಬೆಳೆದ್ರು. ಯಾರವರಿಬ್ಬರು? ಮುಲಾಯಂ ಸಿಂಗ್ ಯಾದವ್ ಮತ್ತು ಇತರ ಹಿಂದುಳಿದ ವರ್ಗಗಳ ಮಂಡಲದ ಒಂದು ಪ್ರತಿನಿಧಿಯಾಗಿ ಮುಖ್ಯಮಂತ್ರಿ ಆದರು. ಕಾನ್ಶಿರಾಮ್ ಇನ್ನೊಂದು ಕಡೆ ಬ್ಯಾಸಿಫ್ನಿಂದ ಹಿಡಿದು ದಲಿತ ಚಳುವಳಿಯನ್ನು ಕಟ್ಟಿ ಉತ್ತರ ಪ್ರದೇಶದಲ್ಲಿ ಕಾನ್ಶಿರಾಮ್ರ ಶಿಷ್ಯ ಮಾಯಾವತಿ ಪದೇ ಪದೇ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆದರು. ಅದರ ದೊಡ್ಡ ಹೊಡೆತ ಬಿದ್ದಿದ್ದು ಯಾರಿಗೆ? ಕಾಂಗ್ರೆಸ್ ಪಕ್ಷಕ್ಕೆ. ಜಗನ್ನಾಥ್ ಮಿಶ್ರಾ ಬಿಹಾರದಲ್ಲಿ 89-90ರವರೆಗೆ ಲಾಲು ಪ್ರಸಾದ್ ಯಾದವ್ ಮುಖ್ಯಮಂತ್ರಿ ಆಗುವವರೆಗೆ ಜಗನ್ನಾಥ್ ಮಿಶ್ರಾ ಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರ ಕಾಂಗ್ರೆಸ್ ಯಾಕೆ ಅಧಿಕಾರಕ್ಕೆ ಬರಲಿಲ್ಲ? ಅರ್ಥ ಸ್ಪಷ್ಟ. ಮಂಡಲ್ ಚಳುವಳಿ ಶುರುವಾದಾಗ ದಲಿತ ಮತ್ತು ಹಿಂದುಳಿದ ವರ್ಗಗಳಿಗೆ ಏನೊಂದು ಸ್ಪೇಸ್ ಸಿಗಬೇಕಿತ್ತು, ಆ ಸ್ಪೇಸನ್ನು ಕಾಂಗ್ರೆಸ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ನೇತೃತ್ವವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಒಗ್ಗಟ್ಟಿನ ವಿಷಯಕ್ಕೆ ಬರೋದಾದ್ರೆ ಪ್ರಶಾಂತ್, ಕಾಂಗ್ರೆಸ್ನಲ್ಲಿ ಯಾರಿಗೆ ನಾಯಕತ್ವ, ಉಳಿದವರಿಗೆ ನಾಯಕತ್ವ ಅಥವಾ ಉಳಿದವರನ್ನ ಬೆಳೆಸೋ ಪ್ರಯತ್ನ ಆಗಿದೆ? ಯಾವ ಒಗ್ಗಟ್ಟಿನ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಿದ್ದಾರೆ? ನೋಡಿ, ಸೋನಿಯಾ ಗಾಂಧಿ 98ರಿಂದ ಏನು ಕಾಂಗ್ರೆಸ್ನ ಅಧ್ಯಕ್ಷರಾದರು, 2004ರಿಂದ ಹೆಚ್ಚು ಕಡಿಮೆ 12-13ರವರೆಗೆ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟೇ ಇತ್ತು. ಸೋನಿಯಾ ಗಾಂಧಿ ಎಲ್ಲರನ್ನ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು. ಕಾಂಗ್ರೆಸ್ನಲ್ಲಿ ಒಡಕು ಮುರಿದಿದ್ದು ಯಾವಾಗ ರಾಹುಲ್ ಗಾಂಧಿ ಹೆಲ್ಮ್ ಆಫ್ ಅಫೇರ್ಸಿಗೆ ಬಂದರು, ಸೀನಿಯರ್ಸ್ಗಳನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ವೋ, ನೀವು ಇನ್ಕ್ಲೂಡಿಂಗ್ SM ಕೃಷ್ಣ, ಆನಂದ್ ಶರ್ಮಾ, ಕಪಿಲ್ ಸಿಬಲ್ ಇಂಥವ್ರು, ಗುಲಾಮ್ ನಬಿ ಆಜಾದ್ರಂಥವ್ರು ಪಾರ್ಟಿಯಾಗಿ ಬಿಟ್ಟು ಹೋದರು. ಅಹಮದ್ ಪಟೇಲ್ರಂಥವ್ರು ಒಂದು ರೀತಿ ಎನಾಯ್ ಫೀಲ್ ಮಾಡ್ತಾಯಿದ್ರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ. ಮನೀಶ್ ತಿವಾರಿ, ಜ್ಯೋತಿರಾದಿತ್ಯ ಸಿಂಧಿಯಾರಂಥ ನಾಯಕರು ಕೂಡ ಪಾರ್ಟಿ ಬಿಟ್ಟು ಹೋದರು. ಯಾಕೆ ಪಾರ್ಟಿ ಬಿಟ್ಟು ಹೋದರು? ಹೇಮಂತ್ ಬಿಸ್ವಾ ಶರ್ಮಾ ಅಂತ ಒಬ್ಬ ಏನಂತಾರೆ ವೆರಿ ಪೊಟೆನ್ಷಿಯಲ್ ಅಸ್ಸಾಂನ ಇವತ್ತಿನ ಮುಖ್ಯಮಂತ್ರಿ, ಒಬ್ಬ ಪೊಟೆನ್ಷಿಯಲ್ ನಾಯಕ, ಅವರು ಪಾರ್ಟಿ ಬಿಟ್ಟು ಹೋದರು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಈ ಒಗ್ಗಟ್ಟನ್ನು ತರಲು ಸಾಧ್ಯ ಆಗದೇ ಇದ್ದದ್ದು ರಾಹುಲ್ ಗಾಂಧಿಗೆ. ಸೋನಿಯಾ ಗಾಂಧಿ ವಾಸ್ ಅ ವೆರಿ ಗ್ರೇಸ್ಫುಲ್ ಲೇಡಿ. ಅವರು ಕಾಂಗ್ರೆಸ್ಸಿನ ಒಗ್ಗಟ್ಟನ್ನು ತರಲಿಕ್ಕೆ ಸಾಧ್ಯ ಆಗಿದ್ದರಿಂದಲೇ 10 ವರ್ಷ ಅಧಿಕಾರಕ್ಕೆ ಬಂತು, 2004ರಿಂದ 2014ರವರೆಗೆ. ಅದಾದ ನಂತರ ಕಾಂಗ್ರೆಸ್ನಲ್ಲಿ ಯಾಕೆ ಒಗ್ಗಟ್ಟು ಮೂಡ್ತಾ ಇಲ್ಲ? ಯಾಕೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಈಗ ರಾಹುಲ್ ಗಾಂಧಿ ಹೇಳ್ತಿದ್ದಾರಲ್ಲ, ಇನ್ಕಮ್ ಟ್ಯಾಕ್ಸ್, CBI ಮತ್ತು EDಗಳ ಮೂಲಕ ಮೋದಿಯವರೇ ಕಾಂಗ್ರೆಸ್ನ ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಹೋದವರು ಎಲ್ಲರೂ ಕೂಡ IT, ED, CBIನ ಹೆದರಿಕೆಯಿಂದ ಹೋದವರಲ್ಲ. ಇಲ್ಲಿ ಸ್ಥಾನಮಾನ ಸಿಗದೆ, ಇಲ್ಲಿ ಗೌರವ ಸಿಗದೆ. SM ಕೃಷ್ಣ ಅವರ ಕೊನೆಯ ಇಂಟರ್ವ್ಯೂ ನೋಡಿ, ರಾಹುಲ್ ಗಾಂಧಿ ನನ್ನನ್ನು ಮಾತನಾಡಿಸಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾನು ಹೋದೆ ಅಂತಂದರು. ಹೇಮಂತ್ ಬಿಸ್ವಾ ಶರ್ಮಾ ಏನು ಹೇಳಿದರು? ನನಗಿಂತ ಜಾಸ್ತಿ ಅವರ ಪಪಿ ಪ್ರಿಯ ಆಗಿತ್ತು, ನಾಯಿ ಜೊತೆ ಜಾಸ್ತಿ ಆಟ ಆಡ್ತಾಯಿದ್ರು, ನನ್ನ ಕಡೆ ತಿರುಗಿನೂ ನೋಡಲಿಲ್ಲ ಅಂತ ಹೇಳಿದರು. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕದೆ ರಾಹುಲ್ ಗಾಂಧಿ ಕ್ಯಾಂಡಿಡೇಟ್ ಆಗಿ ಏನೋ ಒಂದು ಮಾತನಾಡುವ ಪ್ರಯತ್ನ ಮಾಡ್ತಿದ್ದಾರೆ ನಿಜ, ಬಟ್ ಆ್ಯಕ್ಚುಯಲ್ ಕಾರಣಗಳನ್ನು ಹುಡುಕದೆ ಪೊಲಿಟಿಕಲ್ ಪಾರ್ಟಿ ರಿವೈವ್ ಆಗಲ್ಲ. ಎಸ್, ಧನ್ಯವಾದ ಪ್ರಶಾಂತ್. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.